ಹೊಸ ಟ್ವಿಸ್ಟ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗ್ರ್ಯಾಂಡ್ ಫಿನಾಲೆ ಇವತ್ತೇನು ವಿನ್ನರ್ ಅನೌನ್ಸ್ ಮಾಡ್ತಾರೆ ಕಿಚ್ಚ ಸುದೀಪ್ ಸರ್ ಅವರು. ಅದಕ್ಕಿಂತ ಮುಂಚೆ ಒಂದು ಸಖತ್ತಾಗಿರೋ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇದನ್ನು ನಿಜವಾಗ್ಲೂ ಯಾವುದಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅನ್ನೋದು ಡೆಫಿನೆಟ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಹೊಸ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ದುಡ್ಡಿನ ಆಸೆ ಯಾರಿಗಿದೆ, ದುಡ್ಡು ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಬೇಕು ಅನ್ನೋದ್ರ ಮುಖಾಂತರ, ಅಥವಾ ಜನರ ಹೆಸರು, ಪ್ರೀತಿ ಅಥವಾ ಟ್ರೋಫಿ ಮುಖ್ಯನಾ ಅಥವಾ ದುಡ್ಡು ಮುಖ್ಯನಾ ಅನ್ನೋ ಒಂದು ಟಾಸ್ಕ್ ಥರ ಇದೆ ಇದನ್ನು ಮೇಲ್ನೋಟಕ್ಕೆ ನೋಡಿದ್ರೆ. ಸೊ ಇಲ್ಲಿ ಬೇಸಿಕಲಿ ಕಿಚ್ಚ ಸುದೀಪ್ ಅವರು ಇದರಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನು ಹೊಸ ಟ್ವಿಸ್ಟ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಬಿಗ್ ಬಾಸ್ ಟ್ರೋಫಿ ವಿನ್ ಆಗದೇ ಇದ್ದರೂ ಕೂಡ, ಅಥವಾ ಬಿಗ್ ಬಾಸ್ ಟ್ರೋಫಿ ಯಾರು ವಿನ್ ಆಗಲ್ಲ ಅಂತ ಅವ್ರ ಮನಸ್ಸಲ್ಲಿ ಯಾರಿಗೆ ಅನಿಸುತ್ತೋ, ಅಥವಾ ಬಿಗ್ ಬಾಸ್ ಟ್ರೋಫಿನ ನಾನು ಗೆಲ್ಲಲ್ಲ ಆದರೆ ಎಷ್ಟು ಅಮೌಂಟ್ ಬರುತ್ತೋ ಅದನ್ನು ತೊಗೊಂಡು ನಾನು ಹೋಗ್ತೀನಿ ಅನ್ನೋ ಮನಸ್ಥಿತಿ ಈ 5 ಜನದಲ್ಲಿ ಯಾರಿಗಿದೆಯೋ, ಸೊ ಆ ಒಂದು ವ್ಯಕ್ತಿಗೆ ಇದು ಅನುಕೂಲಕರವಾಗಿರುವಂತಹ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಕಿಚ್ಚ ಸುದೀಪ್ ಸರ್ ಅವರು ಏನು ಟ್ವಿಸ್ಟ್ ಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ಬೋದು, ಒಂದು ಸೂಟ್ ಕೇಸ್ನ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ. ಸೊ ಆ ಸೂಟ್ ಕೇಸಲ್ಲಿ 5 ಲಕ್ಷನಾದರೂ ಇರ್ಬೋದು, 10 ಲಕ್ಷನಾದರೂ ಇರ್ಬೋದು, 20 ಲಕ್ಷನಾದರೂ ಇರ್ಬೋದು. ಬರೋಬ್ಬರಿ ಮ್ಯಾಕ್ಸಿಮಮ್ 20 ಲಕ್ಷ, ಮಿನಿಮಮ್ 5 ಲಕ್ಷ ಇರುತ್ತದೆ ಆ ಒಂದು ಸೂಟ್ ಕೇಸಲ್ಲಿ. ಸೊ ಇವಾಗ ಏನು ಟ್ವಿಸ್ಟಪ್ಪ ಅಂತ ಹೇಳಿದರೆ, ಸೊ ಯಾರು 5 ಜನದಲ್ಲಿ ನಿಮಗೆ ನನಗೆ ಟ್ರೋಫಿ ಬೇಡ, ಸಿಕ್ಕಷ್ಟು ಅಮೌಂಟ್ ಸಿಗಲಿ, ಬಂದಷ್ಟು ಅಮೌಂಟ್ ಬಂದಷ್ಟು ಬರಲಿ, ತೊಗೊಂಡು ಹೋಗೋಣ ಮನೆಗೆ ಅನ್ನೋ ಥರ ಯಾರಿಗೆ ಅನಿಸುತ್ತೆ, ಅಥವಾ ನೀವು ನಾನು ವಿನ್ ಆಗಲ್ಲಪ್ಪ, ನನಗೆ ಎಷ್ಟಾದರೂ ಅಮೌಂಟ್ ಬರಲಿ, ನಾನು ತೊಗೊಂಡು ಮನೆಗೆ ಹೋಗ್ತೀನಿ ಅಂತ ಯಾರಿಗನ್ಸುತ್ತೆ, ಈ ಸೂಟ್ ಕೇಸ್ನ ತೊಗೊಂಡು ಇವಾಗಲೇ ಕಾರ್ ಕಳಿಸ್ತೀವಿ, ಮನೆ ಒಳಗಡೆಯಿಂದ ನೀವು ಆಚೆ ಬರಬಹುದು ಅಂತ ಹೇಳಿಬಿಟ್ಟು ಅದನ್ನು ಸೂಟ್ ಕೇಸ್ನ ಒಳಗಡೆ ಕಳಿಸ್ತಾರೆ. ಸೊ ಈ ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನು ಅಂತ ಹೇಳಿದ್ರೆ, ಇರೋ 5 ಜನದಲ್ಲಿ 5 ಜನನೂ ವಿನ್ನರ್ ಆಗಲ್ಲ. ಫಸ್ಟ್ ಥಿಂಗು, ಯಾರಾದರೂ ಒಬ್ಬರು ವಿನ್ನರ್ ಆಗ್ತಾರೆ, ಒಬ್ಬರು ರನ್ನರ್ ಅಪ್ ಆಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ. ಬಟ್ ಏನೇ ಬಹುಮಾನ, ಏನೇ ಅಮೌಂಟು, ಏನೇ ಕೊಡೋದಿದ್ರೂ ಫಸ್ಟ್ ಅಥವಾ ಸೆಕೆಂಡ್ ಬರೋರಿಗೆ ಮಾತ್ರ ಇರುತ್ತೆ. ಸೊ ಇನ್ನು 3 ಜನಕ್ಕೆ ಯಾವುದೇ ರೀತಿಯ ಅಮೌಂಟ್ ಆಗಲಿ, ಯಾವುದೇ ರೀತಿಯ ಟ್ರೋಫಿ ಆಗಲಿ, ಯಾವುದೇ ರೀತಿಯ ಏನೇ ಒಂದು ಬೆನಿಫಿಟ್ ಆದ್ರೂ ಸಿಗೋದಿಲ್ಲ. ಸೊ ಅದೇ ಕಾರಣಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ 5 ಜನಕ್ಕೆ ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ವಿನ್ ಆಗಲ್ಲ, ನನಗೇನು ಸಿಗಲ್ಲ ಅನ್ನೋ ಥರ ಯಾರಿದ್ದೀರಾ, ಅಥವಾ ನನಗೆ ಎಷ್ಟು ಅಮೌಂಟ್ ಆದರೂ ಬರಲಿ, ನಾನು ಇವಾಗಲೇ ಅಮೌಂಟ್ ತೊಗೊಂಡು ನಾನು ಮನೆಯಿಂದ ಆಚೆ ಬರೋಕ್ಕೂ ಸಿದ್ಧ ಅನ್ನೋರಿಗೆ ಈ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ. ನೋಡೋಣ ಈ ಒಂದು ಫಿನಾಲೆ ಅಥವಾ ಈ ಒಂದು ಗ್ರ್ಯಾಂಡ್ ಫಿನಾಲೆ ಎಪಿಸೋಡಲ್ಲಿ ಈ ಒಂದು ಆಪರ್ಚುನಿಟಿ ಅಥವಾ ಈ ಒಂದು ಆಸೆಯನ್ನು ಟ್ವಿಸ್ಟ್ ಮುಖಾಂತರ ತೋರಿಸಿದ್ದಾರೆ ಕಿಚ್ಚ ಸುದೀಪ್ ಸರ್ ಅವರು. ಸೊ ನೋಡೋಣ ಯಾರು ಈ ಒಂದು ಬಲೆಗೆ ಬೀಳ್ತಾರೆ, ಯಾರು ಈ ಸೂಟ್ ಕೇಸ್ ಅಮೌಂಟ್ನ ಎತ್ಕೊಂಡು ಬರ್ತಾರೆ ಅನ್ನೋದನ್ನು ಕಾದಿದ್ದು ನೋಡಬೇಕಾಗಿದೆ. ಬಟ್ ಈ ಪ್ರೋಮೋಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಜತ್ ಅವರು ಎದ್ಬಿಟ್ಟು ಸೂಟ್ ಕೇಸ್ನ ತಗೊಳ್ಳೋ ಕಡೆ ಹೋಗ್ತಾ ಇದ್ದಾರೆ, ಸೂಟ್ ಕೇಸ್ ಹತ್ರ ಹೋಗ್ತಾ ಇದ್ದಾರೆ. ಅದನ್ನು ಕ್ಲಿಯರಾಗಿ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ನನಗನ್ಸಿದ ಪ್ರಕಾರ ರಜತ್ ಅವ್ರಿಗೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಕಾಂಪಿಟೇಷನ್ ಅವ್ರು ಯಾವಾಗಲೂ ಹೇಳ್ತಾರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ತುಂಬ ಕಾಂಪಿಟೇಷನ್ ಇದೆ, ಟಾಪ್ 3 ಟಾಪ್ 4 ಲೆವೆಲಲ್ಲಿ ಅಂತ ಹೇಳಿಬಿಟ್ಟು. ನನಗನ್ಸಿದ ಪ್ರಕಾರ ಅವರೇ ಏನಾದರೂ ನಾನು ವೈಲ್ಡ್ ಕಾರ್ಡಲ್ಲಿ ಬಂದಿದ್ದೀನಿ, ನಾನು ಗೆಲ್ಲಲ್ಲ, ಇವರೆಲ್ಲ ಮುಂಚೆಯಿಂದ ಇದ್ದಾರೆ, ಇವ್ರು ಗೆಲ್ಬೋದು ಅಂತ ಅಂದ್ಕೊಂಡು ಈ ಒಂದು ಸೂಟ್ ಕೇಸ್ನ ತಗೊಂಡು ಮನೆಯಿಂದ ಆಚೆ ಬರೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದು ಕ್ಲಿಯರಾಗಿ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಆ ಸೂಟ್ ಕೇಸ್ ಕಡೆ ಹೋಗ್ಬಿಟ್ಟು ಕೈ ಹಾಕೋ ಥರ ತೋರಿಸ್ತಾ ಇದ್ದಾರೆ ಆ ಸೂಟ್ ಕೇಸ್ ಹತ್ರ ಹೋಗಿ. ಸೊ ನೋಡೋಣ ಯಾವ ರೀತಿ ಈ ಗ್ರ್ಯಾಂಡ್ ಫಿನಾಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೇನು ಅನಿಸುತ್ತೆ ಗೈಸ್, ಯಾರು ಈ ಆಪರ್ಚುನಿಟಿ ಅಥವಾ ಟ್ವಿಸ್ಟನ್ನ ಯೂಸ್ ಮಾಡ್ಕೊಳ್ತಾರೆ, ಯಾರಿಗೆ ಈ ಒಂದು 20 ಲಕ್ಷ ಅಥವಾ 5 ಲಕ್ಷ ಅಥವಾ 10, 15 ಎಷ್ಟೇ ಇರ್ಬೋದು ಅದರೊಳಗಡೆ ಅಮೌಂಟು, ಅದು ಯಾರ ಕೈಗೆ ಸಿಗುತ್ತೆ ಅಂತ ನಿಮ್ಗನ್ಸುತ್ತೆ, ಯಾರು ಈ 5 ಜನದಲ್ಲಿ ಈ ಥರ ಒಂದು ಟ್ವಿಸ್ಟ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ನಿಮ್ಗನ್ಸುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಮಗೂ ಅರ್ಥ ಆಗುತ್ತೆ ನೀವು ಯಾರು ಫ್ಯಾನು ಅಂತ ಹೇಳಿಬಿಟ್ಟು. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಎಪಿಸೋಡಲ್ಲಿ.